ಕಾಂಗ್ರೆಸ್ ಪಕ್ಷದಲ್ಲಿ ಬಹುದೊಡ್ಡ ಎಚ್ ಸಿ ಮಾದೇವಪ್ಪ ಸಾಹೇಬರ ಪಾತ್ರ ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 135 ಸೀಟ್ ಗೆಲ್ಲಬೇಕಂದ್ರೆ ಇಡೀ ದಲಿತ ಸಮುದಾಯದ ಬಾಬಾ ಸಾಹೇಬರ ಒಂದು ಸಂವಿಧಾನ ಪೀಠಕ ರಾಜ್ಯದಲ್ಲಿ ಕೂಗಿಸಿದಂಥ ಮಾದೇವಪ್ಪ ಸಾಹೇಬರಿಗೆ ಈ ದಿನ ಕಾಂಗ್ರೆಸ್ ಸರ್ಕಾರ ಸಚಿವ ಸ್ಥಾನ ಮಾದೇವಪ್ಪ ಅವ್ರಿಗೆ ಕೊಡಲಿಲ್ಲ ಅಂದರೆ ಈ ವೋಟ್ ಬ್ಯಾಂಕ್ ಏನಂದ್ರೆ ಹೇಳ್ತಾ ಇದೆಯಲ್ಲ ಕಾಂಗ್ರೆಸ್ ಪಕ್ಷ, ದಲಿತರ ವೋಟ್ ಬ್ಯಾಂಕ್ ಅಂತ ಮುಂದೊಂದು ದಿನ ದಲಿತರ ವೋಟ್ ಬ್ಯಾಂಕನ್ನು ಕಳ್ಕೊಂತದಂತ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೇನೆ ಬಂಧುಗಳೇ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಬಹುದೊಡ್ಡ ಸಚಿವ ಸಂಪುಟದಲ್ಲಿ ಹಿರಿಯ ನಾಯಕರಾಗಿರ್ತಕ್ಕಂಥ ಮಾದೇವಪ್ಪನವರು ಇವತ್ತು ಬಾಬಾ ಸಾಹೇಬರ ಬ್ಲಡ್ಡು ಇವತ್ತು 2ನೇ ಬಾಬಾ ಸಾಹೇಬರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು, ಬಿ ವಿ ಲಿಂಗಯ್ಯ ಅವರು, ಸಿದ್ಧಲಿಂಗಯ್ಯನವರು ಸುಮಾರು ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಕಳ್ಕೊಂಡ ಮೇಲೆ ಬಹುದೊಡ್ಡ ಸಚಿವರು ಅವರು, ಧ್ರುವ ನಾರಾಯಣ ಅವರು ಕಳ್ಕೊಂಡ ಮೇಲೆ ಬಹುದೊಡ್ಡ ಸಚಿವರವರು ಅವರಿಗೆ ಸಚಿವ ಸ್ಥಾನ 2ನೇ ಅವಧಿಯಲ್ಲಿ ಕೊಡಲಿಲ್ಲ ಅಂದರೆ ದಲಿತ ಜನಾಂಗ ಕಂಪ್ಲೀಟ್ ಈ ವೋಟ್ ಬ್ಯಾಂಕ್ ಅನ್ನತಕ್ಕಂಥ ಪದ ಏನಿದೆ ಕಾಂಗ್ರೆಸ್ ಪಕ್ಷಕ್ಕೆ ಅದು ಕಳ್ಕೊಂತದನ್ನಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ. ಮುಂದಿನ ದಿನ ಇದೇ ರೀತಿ ಸಚಿವ ಸ್ಥಾನ ಕೊಡಲಿಲ್ಲ ಅಂದರೆ ಸುಮಾರು 10 ಲಕ್ಷ ಜನ ಸೇರಿ 10 ಲಕ್ಷ ಜನ ಸೇರಿ ರಾಜ್ಯ ಮಟ್ಟದ ಎಲ್ಲ ಜಿಲ್ಲೆಗಳು ಬಂದ್ ಮಾಡಿ ಇವತ್ತು ಬೀದಿಗಿಳಿದು ಈ ವೋಟ್ ಬ್ಯಾಂಕನ್ನು ಕಳ್ಕೊಂತಾರ. ಮುಂದಿನ ದಿನಗಳು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬರುವಂಥ ಸ್ಥಳೀಯ ಚುನಾವಣೆಗಳು ಇವತ್ತು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಸ್ಥಳೀಯ ಚುನಾವಣೆಗಳಲ್ಲಿ ದೊಡ್ಡ ಏಟು ಹೊಡೆತ ಕುಂದಿರ್ತದೆ ಅನ್ನೋ ಮಾತು ಹೇಳ್ತಾನೆ ಮಾದೇವಪ್ಪನವರು. ಸಚಿವ ಸ್ಥಾನ ಕೊಡಲಿಲ್ಲ ಅಂದರೆ ಇದು ದೊಡ್ಡ ಹೊಡೆತ ಕುಂದಿರ್ತದೆ. ಎಚ್ಚೆತ್ತುಕೊಂಡು ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಇದನ್ನು ಪರಿಗಣಿಸಿ ಇದನ್ನು ಲೆಕ್ಕಕ್ಕೆ ತಗೊಂಡು ಸಿದ್ದರಾಮಯ್ಯನೂ ಒಂದು ದೋಷಿ ಇದ್ದದಕ್ಕೆ ನಮಗೆ ಮೋಸ ಆಗ್ಯದ ಅಂತಕ್ಕಂಥದ್ದು ಬರ್ತದೆ. ಸಿದ್ದರಾಮಯ್ಯ ಅಹಿಂದ ಸಂಘಟನೆ ಕಟ್ಟಿ ಅಹಿಂದ ಒಂದು ಮುಖ್ಯಮಂತ್ರಿ 8 ವರ್ಷ ಕಳೆದವರು. ಅವತ್ತು ಆ ಸ್ಥಾನಕ್ಕೇ ಸಿದ್ದರಾಮಯ್ಯನವರು ಮಾದೇವಪ್ಪನವ್ರನ್ನ ಕರ್ಕೊಂಡು ಹೋಗಿ ಕೂಡಿಸ್ಬೇಕಾಗಿತ್ತು. ಅವರು ಮರೆತು ಬಿಟ್ಟಿದ್ದಾರೆ ದಲಿತ ಸಮುದಾಯ. ಅವರು ಅಧಿಕಾರಕ್ಕೆ ಸಲುವಾಗಿ ಅಹಿಂದ ಬಳಸ್ಕೊಂಡ್ರು. ಸಿದ್ದರಾಮಯ್ಯನವ್ರಿಗೂ ಕೂಡ ಹೇಳ್ತಾ ಇದ್ವಿ, ಅದೇ ಸ್ಥಾನಕ್ಕೆ ನೀವು ಕರ್ಕೊಂಡು ಹೋಗಿ ಕುಂದ್ರಿಸಲಿಲ್ಲ ಮುಂದೆ ಅಂದರೆ ನಿಮಗೂ ಕೂಡ ಮುಂದಿನ ರಾಜಕೀಯ ಭವಿಷ್ಯ ಇಲ್ಲ ಅಂತ ಈ ಸಂದರ್ಭದಾಗ ಹೇಳ್ತೀನಿ.